ಹಲೋ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಕನ್ನಡತಿ ಇನ್ ಲಂಡನ್ ಯೂಟ್ಯೂಬ್ ಚಾನಲ್. ಸೊ ಇವತ್ತು ನಾನು ನಿಮ್ಮ ಜೊತೆ ಏನು ಡಿಸ್ಕಸ್ ಮಾಡ್ಬೇಕು ಅನ್ಕೊಂಡಿದ್ದೇನಂದ್ರೆ ನಂದು ಸ್ಕಿನ್ ಕೇರ್ ಬಗ್ಗೆ. ಸ್ಕಿನ್ ಕೇರ್ ನಾನು ಮುಂಚೆ ಏನು ಮಾಡ್ತಿರ್ಲಿಲ್ಲ, ಬಟ್ ನನ್ನ ಸ್ಕಿನ್ ಇಷ್ಟು ಚಲೋ ಇತ್ತಲ್ಲ. ಒಂದು ಪಿಂಪಲ್ ಆಗ್ತಾ ಇರ್ಲಿಲ್ಲ, ಒಂದು ಕಲಿ ಇರ್ಲಿಲ್ಲ, ಒಂದು ಡಾರ್ಕ್ ಸರ್ಕಲ್ಸ್ ಇರ್ಲಿಲ್ಲ, ಏನೂ ಇರ್ಲಿಲ್ಲ ಪ್ರಾಬ್ಲಮ್. ನನಗ ಅದು ಇನ್ಸ್ಟಾಗ್ರಾಮ್ ಸ್ಕ್ರೋಲ್ ಮಾಡುವಾಗ ಅದು ಸ್ಕಿನ್ ಕೇರ್ದು ಅದು ಇದು ಬರ್ತಿದ್ದೆ, ಕಂಟಿನ್ಯೂಸ್ ಆಗಿ ಬರ್ತಾ ಇತ್ತು. ಅದು ನೋಡಿ 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 ಸರಿ ಆಯ್ತು ತಗೊಳ್ಳೋನು ಅಂತ ಹೇಳಿ ಯುಕೆನಾಗ ಒಂದ್ 2-3 ಬ್ರ್ಯಾಂಡ್ ತರಿಸಿದ್ನಿ. ಅದು ಹೆಸರು ಯಾವ್ದಂತ ನನಗಷ್ಟು ನೆನಪು ಇಲ್ಲ. ಅದನ್ನ ಹಚ್ಕೊಂಡ್ಮೇಲೆ ನಂದು ಸ್ಕಿನ್ ಹಿಂಗ ಆಯ್ತಲ್ಲ, ಇಮ್ಯಾಜಿನೂ ಮಾಡ್ಕೊಳಕ್ ಆಗಲಿಲ್ಲ, ಅಷ್ಟು ಇದಾಗ್ಬಿಡ್ತು. ಮತ್ತ ಇಲ್ಲಿದು ಹಾಸ್ಪಿಟಲ್ಗೆ ತೋರಿಸ್ಬೇಕಂತಂದ್ರ ಮತ್ತ ಒಂದ್ ನನ್ನ ಹಸ್ಬೆಂಡ್ದು ಫ್ರೆಂಡ್ಸ್ ಹತ್ರ ಕೇಳಿದ್ವಿ. ಅವ್ರು ಹೇಳಿದ್ರು, ಇಲ್ಲ ಇಲ್ಲಿ ಅಷ್ಟು ಸರಿ ಏನು ಇದನ್ನ ನೋಡಂಗಿಲ್ಲ, ಅದು ನ್ಯಾಚುರಲ್ ಆಗೇನ ಕಡಿಮೆ ಆಗ್ತೈತಿ, ಹಂಗ ಹಿಂಗ ಅಂತೆಲ್ಲ ಹೇಳಿದ್ರ. ಸೊ ನಾನು ಇಂಡಿಯಾಕ್ ಹೊಂಟಿದ್ನಲ್ಲ, ಸೊ ಅಲ್ಲಿ ಹೋದ್ಮೇಲೆ ಅಲ್ಲೇ ತೋರ್ಸಾಕ್ ಬರ್ತೈತೆ ಅಂತೇಳಿ ನಾನು ವಿಚಾರ ಮಾಡಿದ್ನಿ. ಸೊ ಇಂಡಿಯಾಕ್ ಹೋದ್ಮೇಲೆ ಅಲ್ಲಿ ಹಾಸ್ಪಿಟಲ್ಗೆ ಹೋಗಿ ಅಲ್ಲಿ ತೋರಿಸಿದ್ನಿ ನಾನು. ಸೊ ಅವ್ರ ಒಂದ್ ಸನ್ಸ್ಕ್ರೀನ್ ಮತ್ತ ಒಂದ್ ಕ್ಲೀನ್ಸರ್ ಮತ್ತ ಒಂದ್ ಸ್ವಲ್ಪ ಟ್ಯಾಬ್ಲೆಟ್ಸ್ ಅದು ಕೊಟ್ಟಿದ್ರ. ಬಟ್ ಅದನ್ನು ಅಲ್ಲಿಯೂ ಪ್ರಾಬ್ಲಮ್ ಆಯ್ತು ನನಗ. ನಾನು ಅವ್ರಿಗೆ ಹೇಳೇ ಇಲ್ಲ ನನಗ ಬೇಬಿ ಐತಿ, ನಾನು ಬ್ರೆಸ್ಟ್ ಫೀಡಿಂಗ್ನಾಗ ಅದೇನಂತ ನಾನು ಅಲ್ಲಿ ಹೇಳೇ ಇಲ್ಲ. ಸೊ ನನ್ನ ಹಸ್ಬೆಂಡ್ ಹೇಳಿದ್ರ, ಏನು ತಗೊಳಂಗಿಲ್ಲ, ನೀನಾಗೆ ತಗೊಂಡಿದಿ, ನೀನಾಗೆ ಮಾಡ್ಕೊಂಡಿದಿ, ಸೊ ಏನು ತಗೊಳಕ್ ಹೋಗ್ಬೇಡ, ಅದು ತಾನಾಗೆ ಕಡಿಮೆ ಆಗ್ತೈತಿ, ಅದ್ ಏನು ಹಚ್ಕೊಳತಿಲ್ಲ, ಅದನ್ನೆಲ್ಲ ಬಿಟ್ಟು ಬಿಡ ಅಂತ ಹೇಳಿದ್ರ. ಸರಿ ಆಯ್ತಾ ಅಂತ ಹೇಳಿ ಅದನ್ನು ಯೂಸ್ ಮಾಡಕ್ ಹೋಗ್ಲಿಲ್ಲ ನಾನು. ಜಸ್ಟ್ ಅದು ಸನ್ಸ್ಕ್ರೀನ್ ಅಷ್ಟು ಯೂಸ್ ಮಾಡ್ತಿದ್ನಿ. ಬಟ್ ಟ್ಯಾಬ್ಲೆಟ್ಸ್ ಅದು ಏನು ನಾನು ತಗೊಳಕ್ ಹೋಗ್ಲಿಲ್ಲ. ಅಂಡ್ ಇನ್ನೂ ಒಂದು ಏನ್ ಪ್ರಾಬ್ಲಮ್ ಆಯ್ತಂದ್ರ, ನಾನು ಲಂಡನಿಗೆ ಬರೋವಾಗ ಫಸ್ಟ್ ಟೈಮ್ ಬರೋವಾಗ ಒಂದ್ ಇದನ್ ತಗೊಂಡ್ ಬಿಬಿ ಕ್ರೀಮ್ ಮತ್ ಒಂದ ಫೌಂಡೇಶನ್. ಆ ಫೌಂಡೇಶನ್ ಅಂತೂ ನಾ ತಗದೇನ ಇಲ್ಲ, 1 ವರ್ಷ ಆಗೋ ಮಟ್ಟ ನಾನು ಓಪನ್ ಮಾಡಕ್ ಹೋಗಿಲ್ಲ. ಯಾಕಂದ್ರ ನಾ ಜಾಸ್ತಿ ಅಲ್ಲಿ ಹೊರಗ್ ಹೋಗಂಗಿಲ್ಲ, ಮತ್ತೆ ಥಂಡಿ ಬಾಳ ಇರ್ತೈತೆ ಅಂತ ಹೇಳಿ ನಾನು ಅದು ಇದು ಎಲ್ಲ ಹಚ್ಕೋತಿರ್ಲಿಲ್ಲ. ಸೊ ಇಲ್ಲಿ ಲಾಸ್ಟ್ ಅದು ಸ್ಕಿನ್ ಡ್ಯಾಮೇಜ್ ಆಗೋಕ್ಕಿಂತ ಮುಂಚೆ ಒಂದ್ ಒನ್ ಒನ್ 1 ಮಂತ್ ಇನ್ನು ಯೂಸ್ ಮಾಡಿದ್ನಿ ಅನಿಸ್ತೈತಿ ಅದು ಫೌಂಡೇಶನ್. ತೋರಿಸ್ತೇನೆ ತಡೀರಿ, ಇಲ್ಲ ಐತಿ. ಇದು ನೋಡ್ರದ, ಇದು ಮೇನ್ ವಿಲನ್ ಇದೊಂದ, ಮತ್ ಇದು ಬಿಬಿ ಕ್ರೀಮ್ ಒಂದ್. ಯಾವ್ದಿದ ಮೆಬ್ಲಿನ್ದು ಫಿಟ್ ಮಿ ಫೌಂಡೇಶನ್, ಮತ್ ಇದ ಲಾರಿಯಲ್ ಪ್ಯಾರಿಸ್ದು ಬಿಬಿ ಕ್ರೀಮ್. ಇದೆರಡು ನಾನು ಎಲ್ಲೂ ಹೊರಗಡೆ ಹೋಗ್ಬೇಕಂದ್ರೂ ಇದನ್ನ ಹಚ್ಕೊಂಡ್ ಹೋಗ್ತಿದ್ನಿ. ಅದು ಸ್ಟಾರ್ಟಿಂಗ್ ಅಷ್ಟು ನನಗ ಗೊತ್ತಾಗ್ಲಿಲ್ಲ ಅದೇನ್ ಅಂದ್ರೆ ಮಿಸ್ಟೇಕ್ ಎಲ್ಲಿ ಆಗತೈತೆ ಅಂತ ಹೇಳಿ. ಅದು ಯುಕೆದು ಪ್ರಾಡಕ್ಟ್ನ ಅಥವಾ ಇದರಿಂದ ಇದನ್ನ ಆಗತೈತೆ ಅಂತ ಹೇಳಿ. ಬಟ್ ಆಮೇಲೆ ಗೊತ್ತಾಯ್ತು ನನಗ ಅದ ಯುಕೆ ಪ್ರಾಡಕ್ಟ್ದುನು ಅದು ಪ್ಲಸ್ ಅದಕ್ಕಿಂತ ಜಾಸ್ತಿ ಇವೆರಡು ನನ್ನ ಸ್ಕಿನ್ ಫುಲ್ ಡ್ಯಾಮೇಜ್ ಮಾಡಿಬಿಟ್ಟಿತ್ತು. ಸೊ ಹೊಸ ತಗೊಂಬಂದಿದ್ನಿ, ಭಾಳ ಏನಿಲ್ಲ, ಒಂದ್ 10-12 ಟೈಮ್ಸ್ ಯೂಸ್ ಮಾಡಿರ್ಬೇಕು ಅಷ್ಟ ನಾನು. ಬಟ್ ಇದನ್ನ ರೆಗ್ಯುಲರ್ ಆಗಿ ಯೂಸ್ ಮಾಡ್ತಿದ್ನಿ ನಾನು. ಅಂದ್ರ ಇದು ಹಚ್ಕೊಳಕ್ ಸ್ಟಾರ್ಟ್ ಮಾಡಿದ್ಮೇಲೆ ಇದನ್ನ ಡೈಲಿ ಹಚ್ಕೋತಿದ್ನಿ. ಸೊ ಅದಾದ್ಮೇಲೆ ಸ್ಕಿನ್ ನಂದು ಹೇಳಾಕ ಹೋಗ್ಬೇಡ್ರಿ, ನಾ ಒಂದು ವಿಡಿಯೋ ಮಾಡಿಲ್ಲ, ಒಂದು ಫೋಟೋಸ್ ತಕೊಂಡಿಲ್ಲ, ಏನೂ ಮಾಡಿಲ್ಲ. ಫುಲ್ ಎಲ್ಲ ಪಿಂಪಲ್ಸ್ ಇನ್ನೂ ಒಂದ್ ಸ್ವಲ್ಪ ಐತಿ. ಇವಾಗ ಅಂದ್ರೂ ಒಂದ್ ಒಂದ್ ಸ್ವಲ್ಪ ದಿನ ಆಯ್ತು ಇದನ್ನ ಬಿಟ್ಟು ನಾನು. ಸೊ ಇವಾಗ ನಾ ಏನ್ ಹಚ್ಕೊಳಕತ್ತೀನಿ ಅಂತಂದ್ರೆ ಈಗ ಸದ್ಯಕ್ಕೆ ಏನೂ ಇಲ್ಲ. ಬಟ್ ಇಂಡಿಯಾಕ್ ಹೋಗಿದ್ನಲ್ಲ ನಾನು, ಅಲ್ಲಿ ಹೈಪನ್ದು ಪ್ರಾಡಕ್ಟ್ಸ್ ನೋಡಿದ್ನಿ. ಮತ್ ನಂದು ಫ್ರೆಂಡ್ಸ್ ಎಲ್ಲಾರು ಅದನ್ನ ಯೂಸ್ ಮಾಡ್ತಿದ್ರ, ಮತ್ ಅದರ ರಿಸಲ್ಟ್ ಸ್ಲೋ ಐತಿ ಬಟ್ ಭಾಳ ಚಲೋ ಐತಿ ಅಂತ ಹೇಳಿದ್ರ. ಸೊ ಅದನ್ನ ಆನ್ಲೈನ್ನಾಗ ಆರ್ಡರ್ ಮಾಡಿದ್ನಿ. ಆಮೇಲೆ ತೋರಿಸ್ತೇನೆ ಬರ್ರಿ. ನಾ ಸ್ಕಿನ್ನಿಗೆ ಏನೇನ್ ಹಚ್ಕೋತೇನೆ ಅಂತ ಹೇಳಿ ನಿಮಗ್ ತೋರಿಸ್ತೇನಿ. ಅಂದ್ರೆ ಇವಾಗ ಒಂದ್ 1 ವೀಕ್ ಆಯ್ತು ನಾನು ಸ್ವಲ್ಪ ಸ್ಕಿನ್ ಕೇರ್ ಮಾಡಕ್ ಸ್ಟಾರ್ಟ್ ಮಾಡಿ. ಮುಂಚೆ ಏನೂ ಮಾಡದೇ ಇದ್ದಾಗನ ಚಲೋ ಐತ, ಇವಾಗ ಹಾಳಾಗೈತಲ್ಲ. ಸೊ ಏನ್ ಮಾಡಕ್ ಬರಂಗಿಲ್ಲ, ಮಾಡಬೇಕು ಎಲ್ಲ. ನಾನ ಡ್ಯಾಮೇಜ್ ಮಾಡ್ಕೊಂಡೇನೆ ಅಂತಂದ್ರ ಮತ್ ನಾನ ಸರಿ ಮಾಡ್ಕೋಬೇಕಲ್ಲ, ಹಂಗ ಬಿಟ್ರಂತ್ರುನು ಅದು ಹೋಗಂಗಿಲ್ಲ. ಸೊ ಅಟ್ಲೀಸ್ಟ್ ಅದಕ್ಕ ಮಾಯಿಶ್ಚರೈಸರ್, ಸನ್ಸ್ಕ್ರೀನ್, ಆಮೇಲೆ ಚಲೋ ಕ್ಲಿನ್ಸರ್, ಆಮೇಲೆ ಅಷ್ಟಾದ್ರೂ ಹಚ್ಕೋಬೇಕಲ್ಲ. ನಾ ಮುಂಚೆ ಏನು ಹಚ್ಕೋತಿರ್ಲಿಲ್ಲ, ನಿಜ ಹೇಳ್ತೇನಿ, ನೀವು ನಂಬ್ತಿರೋ ಬಿಡ್ತಿರೋ ಗೊತ್ತಿಲ್ಲ. ಏನು ಹಚ್ಕೋತಿರ್ಲಿಲ್ಲ, ನಾನು ಒಂದು ಪೌಡರ್ ಸತ ಹಚ್ಕೊಂಡ್ ಹೋಗ್ತಿರ್ಲಿಲ್ಲ. ಇಲ್ಲಿ ಯುಕೆನಾಗ ಇಲ್ಲಿ ಯಾರು ಪರಿಚಯದವ್ರು ಇರಂಗಿಲ್ಲ, ಏನಿಲ್ಲ. ಜಸ್ಟ್ ಇದಿದ್ದನ್ನ ಡ್ರೆಸ್ ಮ್ಯಾಲ ಫುಲ್ ಥಂಡಿ ಇರ್ತೈತೆ, ನಾನು ಜಾಕೆಟ್ ಹಾಕೊಂಡು ಹೋಗೋದು ಅಡ್ಡಾಡಕ. ಮತ್ತ ಚಳಿ ಇರ್ತೈತಿ, ಮತ್ತ ಅದ ಸ್ಕಿನ್ ಅದು ಮಳಿ ಒಳಗ ಮತ್ತ ಥಂಡಿ ಒಳಗ ಅದು ಸ್ಕಿನ್ ರಿಯಾಕ್ಷನ್ ಆಗ್ತೈತೆ, ನಾ ಜಾಸ್ತಿ ಕೇರ್ ಮಾಡಕ್ ಹೋಗ್ತಿರ್ಲಿಲ್ಲ. ಬಟ್ ಇವಾಗ ಹಂಗ್ ಮಾಡಂಗಿಲ್ಲ ನಾನು. ಇವಾಗ ಸ್ಕಿನ್ ಬಗ್ಗೆ ಆಯ್ತು, ನಂದು ಹೇರ್ಸ್ ಆಯ್ತು, ಚಲೋ ತಂಗಿ ಕೇರ್ ತಗೋಬೇಕಂತ ಅನ್ಕೊಂಡಿದೀನಿ. ಸೊ ನಾನು ಸ್ಕಿನ್ನಿಗೆ ಏನೇನ್ ತಗೊಂಡಿದೀನಿ, ಏನೇನ್ ಸ್ಟಾರ್ಟ್ ಮಾಡಿದೀನಿ ಅಂತ ಹೇಳಿ ನಿಮಗ್ ತೋರಿಸ್ತೀನಿ ಬರ್ರಿ. ಇದ ನೋಡ್ರಿ, ನಾನು ಇವಾಗ ಹಚ್ಕೊಳಕ ಸ್ಟಾರ್ಟ್ ಮಾಡಿದೀನಿ. ಕೆಲವೊಂದ್ ಹಚ್ಕೊಳಕ್ ಸ್ಟಾರ್ಟ್ ಮಾಡೀನಿ, ಬಟ್ ಇನ್ನೂ ಕೆಲವೊಂದು ಸ್ಟಾರ್ಟ್ ಮಾಡಿಲ್ಲ. ನಾ ಮುಂಚೆಯಿಂದನೂ ಇದು ಹಚ್ಕೋತಿದ್ನಿ, ಇದು ಮಾಯಿಶ್ಚರೈಸರ್ ಹಚ್ಕೋತಿದ್ನಿ.
ಸೆಟಾಫಿಲ್ದು ಮಸ್ತ್ ಐತಿ. ಕಾಸ್ಟ್ಲಿ ಐತಿ ಬಟ್ ಸ್ಕಿನ್ಗಿಂತ ಹೆಚ್ಚಿಂದ ಏನೂ ಇಲ್ಲ ಅಂತ ಹೇಳಿ ತಗೊಂಡ್ಬಿಟ್ಟೇನಿ. ಇದನ್ನ ಎಲ್ಲಾರ್ಗು ನಾ ಇದನ್ನ ಯೂಸ್ ಮಾಡ್ತೀನಿ. ನನ್ 6 ಮಂತ್ಸ್ ಬೇಬಿಗೂ ಆಯ್ತು, ನಂದ್ ದೊಡ್ಡ ಮಗಗಾಯ್ತು, ನನ್ನ ಹಸ್ಬೆಂಡ್ ಆಯ್ತು, ನಾನು ಎಲ್ಲಾರು ಅದ ಇದನ್ನ ಸಾರಿ ಮಾಯಶ್ಚರೈಸರ್ ಯೂಸ್ ಮಾಡ್ತೀವಿ. ಅಲೋವೆರಾ ಜೆಲ್ ಯಾವಾಗಾದ್ರೂ ಒಂದ್ಸಲ ಅಷ್ಟ ಯೂಸ್ ಮಾಡ್ತೇನೆ. ಏನಾದ್ರೂ ಹಿಂಗ ಮಿಕ್ಸ್ ಮಾಡುವಾಗ ಅವಾಗಷ್ಟ ನಾನು ಅಲೋವೆರಾ ಜೆಲ್ ಯೂಸ್ ಮಾಡ್ತೀನಿ. ಅಂಡ್ ಇಲ್ಲಿ ನೋಡ್ರಿ ಫ್ರೆಂಡ್ಸ್, ಇದೈತಲ್ಲ ಫೇಸ್ ಮಾಸ್ಕ್, ಇದು ನಾನು ಅಡ್ವರ್ಟೈಸ್ ನೋಡಿದ್ನಿಲ್ಲ. ಇದು ಹಂಗ ಇರ್ತೈತೋ ಏನ್ ಹಂಗ ಸುಳ್ಳ ಹೇಳ್ತಾರಂತ ಅನ್ಕೊಂಡಿದ್ನಿ. ಬರೀ ಒಂದ್ ಸಲ ಯೂಸ್ ಮಾಡಿದೇನಿ ಹೇಳ್ತೇನಿ. ಇಷ್ಟ ಭಾರಿ ಐತಲ್ಲ ಇದು ಹಚ್ಕೊಂಡ್ಮೇಲೆ ಫೇಸ್ ವಾಶ್ ಮಾಡ್ಕೊಳಕ್ ಹೋದಿ, ನನಗ್ ಮುಖ ತೊಳ್ಕೊಳಕ್ ಆಗವಲ್ತ್. ಅಷ್ಟ್ ಥಂಡಾಗ್ಬಿಟ್ಟೈತಿ ಫೇಸ್. ಹಿಂಗ ಐಸ್ ಒಳಗ್ ಹಿಂಗ ಡಿಪ್ ಮಾಡಿ ಇಟ್ಟಿರ್ತಾರಲ್ಲ, ಅದಕ್ಕಿಂತ ಕೆಟ್ಟಾಗ್ಬಿಟ್ಟಿತ್ತು. ಅಷ್ಟ್ ಥಂಡಾಗಿತ್ತು. ಎಷ್ಟೋ ತನಕ ಇಷ್ಟ ರಿಲ್ಯಾಕ್ಸ್ ಫೀಲ್ ಆಯ್ತಲ್ಲ. ಸೊ ಇದು ಸನ್ಸ್ಕ್ರೀನ್ ಅಂತೂ ಕೇಳಾಕ್ ಹೋಗ್ಬೇಡ್ರಿ, ಅಷ್ಟು ಮಸ್ತ್ ಐತಿ ಸನ್ಸ್ಕ್ರೀನ್. ಇವಾಗ ನಾ ಇದನ್ನ ಹಚ್ಕೊಂಡ್ ಬಂದಿದ್ದೀನಿ. ಜಸ್ಟ್ ಸನ್ಸ್ಕ್ರೀನ್ ಅಷ್ಟ ಹಚ್ಚಿದೀನಿ, ಮತ್ತೆ ಏನು ಹಚ್ಚಿಲ್ಲ ಮುಖಕ್ಕ. ಆಮೇಲೆ ಇದು ಸಿರಮ್, ಮಾರ್ನಿಂಗ್ ನಾನು ಫೇಸ್ ವಾಶ್ ಆದ್ಮೇಲೆ ಜಸ್ಟ್ ಒಂದ್ 3 ಡ್ರಾಪ್ಸ್ ತಗೊಂಡ್ ಸಿರಮ್ ಹಚ್ಕೋತೀನಿ. ಅಂಡ್ ಇದು ಗ್ಲೋ ಸ್ಕ್ರೀನ್ ಐತಲ್ಲ, ಇದು ನಾ ಇನ್ನೂ ಓಪನ್ ಮಾಡಿಲ್ಲ. ನೋಡ್ಬೋದು ನೀವಿಲ್ಲೇ, ನಾ ಇನ್ನೂ ಓಪನ್ ಮಾಡಿಲ್ಲ, ಜಸ್ಟ್ ಹಂಗೈತಿ. ಸೊ ಇದ್ರದ್ದು ಹೆಂಗೈತಿ ಏನ್ ಗೊತ್ತಿಲ್ಲ ನನ್ಗ. ಅಂಡ್ ಇದು ಟೋನರ್ನು ನಾ ಇನ್ನ ಯೂಸ್ ಮಾಡಿಲ್ಲ. ಕ್ಲಿನ್ಸರ್ ಇದನ್ನ ಯೂಸ್ ಮಾಡಾಕತ್ತೀನಿ. ಅದು ಹಾಸ್ಪಿಟಲ್ನಾಗ ಅದು ಡಾಕ್ಟರ್ ಕೊಟ್ಟಿದ್ದು ಖಾಲಿ ಆಯ್ತಾ. ಸೊ ಹೆಂಗೂ ಇದು ಆನ್ಲೈನ್ಯಾಗ ಆರ್ಡರ್ ಮಾಡಾಕತ್ತಿದ್ನಿಲ್ಲ. ಸೊ ನೋಡೋನು ಹೆಂಗೈತಿ ಅಂತ ಹೇಳಿ ನೋಡೋ ಸಲುವಾಗಿ ಇದನ್ನ ತಗೊಂಬಂದೇನಿ. ಭಾಳ ಅಂದ್ರ ಭಾಳ ಮಸ್ತ್ ಐತಿ. ನೀವ್ ಯಾರಾದ್ರೂ ತಗೊಳೋರ್ ಇದ್ರ ತಗೋಬೋದ. ಅಂಡ್ ನಂದು ಲಿಪ್ ಬಾಮ್ ಅಂತೂ ನಾನು ಮುಂಚೆ ನಿವ್ಯಾದ್ ಯೂಸ್ ಮಾಡ್ತಿದ್ನಿ. ಬಟ್ ಇವಾಗ ಇದನ್ನ ಯೂಸ್ ಮಾಡಾಕತ್ತೇನಲ್ಲ ಈ ಕಂಪ್ನಿದ. ಇಷ್ಟು ಚಲೋ ಐತಲ್ಲ ಹೇಳ್ತೇನಿ. ಯಾಕಂದ್ರ ಸ್ಟಾರ್ಟಿಂಗ್ ನಂದು ಲಿಪ್ಸ್ ಏನು ಲಿಪ್ ಬಾಮ್ ಹಚ್ಕೋರಿ ಅದು ಫುಲ್ ಹಿಂಗ ಸ್ಕಿನ್ ಬರ್ತಾ ಇತ್ತು, ಯಾವ್ದು ಎಷ್ಟು ಚಲೋ ಕ್ವಾಲಿಟಿದ್ ಹಚ್ಕೊಂಡಿದ್ರು. ಬಟ್ ಇವಾಗ ನಾ ಲಿಪ್ಸ್ಟಿಕ್ ಹಚ್ಕೊಳಂಗಿಲ್ಲ. ಜಸ್ಟ್ ಇದನ್ನ ಹಚ್ಕೊಂಡಿ ಅಂದ್ರೆ ಲಿಪ್ಸ್ ಅದೇನಂತಾರ, ಅದು ಬ್ಲ್ಯಾಕ್ ಇದ್ದಿದ್ದೆಲ್ಲ ಸ್ವಲ್ಪ ಕ್ಲಿಯರ್ ಆಗ್ತೈತಿ. ಇವಾಗ ಒಂದು ಖಾಲಿ ಆಗಾಕ್ ಬಂದೈತಿ. ಸೊ ಅದ್ರ ಸಲುವಾಗಿ ನಾನು ಇನ್ನೊಂದು ಆರ್ಡರ್ ಮಾಡಿದ್ನಿ. ಸೊ ಇದನ್ನ ತಗೊಂಬಂದೇನಿ. ಅಂಡ್ ಇನ್ನೂ ಒಂದೇನೋ ತೋರಿಸ್ತೇನೆ ತಡೀರಿ. ಇಲ್ಲಿ ನೋಡ್ರಿ ಫ್ರೆಂಡ್ಸ್, ನನ್ನ ಹಸ್ಬೆಂಡ್ ನನ್ನ ಬರ್ತ್ಡೇಗೆ ಹೆಂಗ್ ಗಿಫ್ಟ್ ಕೊಟ್ಟಿದಾರಂತ ಹೇಳಿ, ಯು ಬ್ಯೂಟಿ ಅಡ್ವಾನ್ಸ್ ಕ್ಯಾಲೆಂಡರ್ ಅಂತ. ಇದನ್ನ ನೋಡಿ ಏನ್ ಇರ್ಬೋದು ಅಂತ ಹೇಳಿ ನನಗೂ ಒಂದ್ ಸ್ವಲ್ಪ ಕ್ಯೂರಿಯಾಸಿಟಿ ಇತ್ತ. ಆಮೇಲೆ ತೆಗದ್ ನೋಡ್ತೀನಿ, ನನಗೆ ಶಾಕ್ ಆಗಿ ಹೋಯ್ತು. ತೋರಿಸ್ತೇನೆ ತಡೀರಿ ನಿಮ್ಗೆ ಓಪನ್ ಮಾಡಿ. ನೋಡ್ರಿ, ಇಲ್ಲಿ ಓಪನ್ ಮಾಡಾಕತ್ತೇನಿ. ಇಲ್ಲಿ ನೋಡ್ರಿ ಫ್ರೆಂಡ್ಸ್, ಇಷ್ಟು ಪ್ರಾಡಕ್ಟ್ಸ್ ಇದಾವ. ಇದ್ರೊಳಗೆ ಯಾವ್ದು ಹಚ್ಕೊಳ್ಳೋದು, ಇದಕ್ಕೆ ಬೇರೆ ಬುಕ್ ಬೇರೆ ಒಂದ್ ಕೊಟ್ಟಿದಾರ. ವೇಟ್, ಅದ್ ಬುಕ್ ತೋರಿಸ್ತೇನೆ. ನೋಡ್ರಿ, ಇದಕ್ಕ ಬುಕ್ ಬೇರೆ ಕೊಟ್ಟಿದಾರ. ಯಾವ್ದ್ಯಾವ್ದು ಕ್ರೀಮ್ ಹೆಂಗ್ ವರ್ಕ್ ಮಾಡ್ತೈತಿ ಏನೇನ್ ಅಂತ ಹೇಳಿ ಫುಲ್ ಡೀಟೇಲ್ ಆಗಿ ಕೊಟ್ಟಿದಾರ ಇದ್ರೊಳಗ. ನನಗೆ ಇದ್ದಿದ್ದನ್ನ ಹಚ್ಕೊಳಕ್ ಟೈಮ್ ಇಲ್ಲ, ಇದನ್ನೆಲ್ಲ ಯಾವಾಗ ಹಚ್ಕೊಳ್ಳೋದು ಗೊತ್ತಿಲ್ಲ. ನನ್ನ ಹಸ್ಬೆಂಡ್ ಕೇಳೋಕಿತ್ಲ ಮುಂಚೆ ಅದು ಆರ್ಡರ್ ಮಾಡೋಕಿತ್ಲ ಮುಂಚೆ ಒಂದ್ ಮಾತು ಕೇಳಿಲ್ಲ, ಏನ್ ಬೇಕಂತ ಹೇಳಿ. ಅವ್ರಿಗೆ ನಂದು ಸ್ಕಿನ್ ಬಗ್ಗೆ ಒಂದ್ ಸ್ವಲ್ಪ ಜಾಸ್ತಿ ತಲೆ ಕೆಡಿಸ್ಕೊಂಡಿದ್ನಿ ಅಂತ ಹೇಳಿ ಇದನ್ನ ಆರ್ಡರ್ ಮಾಡ್ಬಿಟ್ಟಿದಾರ. ಭಾಳ ಕ್ಯೂಟ್ ಪ್ರಾಡಕ್ಟ್ಸ್ ಇದಾವ. ಸಣ್ಣ ಇಷ್ಟಿಷ್ಟನೇ ಇದಾವ. ಅವ್ರು ಹೇಳಿದಾರ, ಇದೇನಾದ್ರೂ ನಿನ್ ಸ್ಕಿನ್ನಿಗೆ ಏನಾದ್ರೂ ಅಡ್ಜಸ್ಟ್ ಆಯ್ತಂದ್ರೆ ಇನ್ಮೇಲೆ ಇದನ್ನ ಹಚ್ಕೊಳಂತೆ. ನಾ ಇದ್ರದ್ದು ರೇಟ್ ಕೇಳಿದ್ರ ಶಾಕ್ ಆಗಿ ಹೋಗ್ಬೇಕು. ನಾನ್ ಕೇಳಾಕ ಹೋಗಿಲ್ಲ, ನಾ ಹೇಳೋದು ಇಲ್ಲ. ಯಾಕಂದ್ರೆ ಗಿಫ್ಟ್ ಕೊಟ್ಟಿದ್ ಯಾವತ್ತು ಕಂಪೇರ್ ಮಾಡ್ಬಾಗಲ್ಲ. ಅಂದ್ರ ಎಷ್ಟೈತಿ ಏನಂತ ಹೇಳಿ ನಾನು ಕೇಳಾಕ್ ಹೋಗಿಲ್ಲ. ಬಟ್ ಅವ್ರ ಪ್ರೀತಿಯಿಂದ ಕೊಟ್ಟಿದಾರ ಅಂತ ಹೇಳಿ. ಸೊ ನೋಡ್ರಿ, ಇದೈತಿ. ಎಲ್ಲ ಒಂದೊಂದು ತೆಗೆದು ತೋರ್ಸಾಕ ಭಾಳ ಇದಾವ. ಟೋಟಲ್ ಎಷ್ಟು ಪ್ರಾಡಕ್ಟ್ಸ್ ಇದಾವ ಅಂದ್ರ ತಡೀರಿ ನೋಡೋಣ. ಟೋಟಲ್ 24 ಪ್ರಾಡಕ್ಟ್ಸ್ ಇದಾವ. ಇಲ್ಲಿ ನೋಡ್ಬೋದು ನೀವು, 24 ಪ್ರಾಡಕ್ಟ್ಸ್ ಇದಾವ ಟೋಟಲ್ ಆಗಿ. ಸೊ ನೋಡೋಣ. ಇದನ್ನ ಇನ್ನೂ ಹಚ್ಕೊಳಕ್ ಸ್ಟಾರ್ಟ್ ಮಾಡಿಲ್ಲ. ಅದೆಲ್ಲ ಖಾಲಿ ಆದ್ಮೇಲೆ ಇದ್ ಹಚ್ಕೋಬೇಕಂತ ಐತಿ. ಸೊ ಇದನ್ನ ನೋಡೋಣ, ಸ್ಕಿನ್ ಇದು ಹಚ್ಕೊಂಡ್ಮೇಲೆ ಹೆಂಗ್ ಆಗ್ತೈತಿ ಏನೇನ. ನಿಮ್ ಜೊತೆ ನಾನು ಹೆಂಗೂ ಇವಾಗ ಕಾಂಟ್ಯಾಕ್ಟ್ನಾಗ ಇದೇನಲ್ಲ, ಸೊ ಮಾತಾಡ್ಕೊಂತ ಇರ್ತೇನಿ. ಏನು ಆಗ್ತೈತಿ ಏನೇನಿಲ್ಲ ಎಲ್ಲ ನಿಮ್ ಜೊತೆ ನಾನು ಶೇರ್ ಮಾಡ್ಕೋತೀನಿ. ಸೊ ಫ್ರೆಂಡ್ಸ್, ನಾನ್ ನಿಮ್ಗೆ ಏನ್ ಹೇಳಕ್ ಬನ್ನಿ ಅಂತಂದ್ರ, ನೀವು ರ್ಯಾಂಡಮ್ ಆಗಿ ಏನೋ ನೋಡ್ತೀರಿ, ಮತ್ ಯಾರೋ ಹೇಳಿದ್ರು ಅಂತ ಹೇಳಿ ಎಲ್ಲಾನು ತಗೊಂಡ ನೀವು ಅದ್ರ ಹಿಂದ ಮುಂದೆ ವಿಚಾರ ಮಾಡ್ಲಾರ್ದ ಅದು ನಿಮ್ ಸ್ಕಿನ್ನಿಗ ಸೂಟ್ ಆಗ್ತೈತಿ ಇಲ್ಲೋ ಅಂತ ಹೇಳಿ ನೀವು ಮೊದಲ್ ವಿಚಾರ ಮಾಡ್ಬೇಕ. ಅಂದ್ರೆ ಏನು ಹಚ್ಕೊಳ್ಳೋಕ್ಕಿಂತ ಮುಂಚೆನು ನಾನು ಕೈಗೆ ಹಚ್ಕೊಂಡ್ ನೋಡ್ಬೇಕಿತ್ತ. ಅಟ್ಲೀಸ್ಟ್ ಒಂದ್ ವೀಕ್ ಮಟ ಆದ್ರೂ ಅದ್ ಸ್ವಲ್ಪ ತಗೊಂಡ್ ಕೈಗೆ ಹಚ್ಕೊಂಡ್ ನೋಡ್ಬೇಕಿತ್ತು, ಏನಾದ್ರೂ ಆಗ್ತೈತೆ, ಏನಾದ್ರೂ ಅಲರ್ಜಿ ಏನಾದ್ರೂ ಆಗ್ತೈತೇನ ಅಂತ ಹೇಳಿ.
ನಾ ಹಂಗೇನು ಮಾಡಕ್ ಹೋಗ್ಲಿಲ್ಲ, ನನ್ಗೆ ಅದ್ರ ಬಗ್ಗೆ ಅಷ್ಟು ಐಡಿಯಾನು ಇರ್ಲಿಲ್ಲ. ಸೊ ಇನ್ಮೇಲೆ ನಾ ಹಂಗ್ ಮಾಡಂಗಿಲ್ಲ. ಇವಾಗ ನನ್ನ ಹಸ್ಬೆಂಡ್ ಅದು ಗಿಫ್ಟ್ ಕೊಟ್ಟಿದಾರ ಅಂತ ಹೇಳಿ ನಾನು ಡೈರೆಕ್ಟ್ ಆಗಿ ಎಲ್ಲಾ ಸ್ಕಿನ್ ಮುಖಕ್ಕೆಲ್ಲ ಹಚ್ಕೊಳ್ಳೋದು ಹಾಗೆಲ್ಲ ಮಾಡಕ್ ಹೋಗಂಗಿಲ್ಲ ನಾನು. ಏನೋ ಇದ್ರೂನು ಸ್ಟಾರ್ಟಿಂಗ್ ನಾನು ಕೈಗದು ಹಚ್ಕೊಂಡ್ ನೋಡ್ತೇನಿ ರಿಯಾಕ್ಷನ್ ಏನಾದ್ರು ಆಗ್ತೈತೇನ ಅಂತ ಹೇಳಿ. ಮತ್ತ ಅದು ಹೈಪನ್ ಅದು ನಾನು ಪ್ರಾಡಕ್ಟ್ಸ್ ತರಿಸಿದೇನಲ್ಲ, ಅದ್ರದ್ದು ಬಗ್ಗೆ ನಾನು ಭಾಳ 1,000 ಸಲ ವಿಚಾರ ಮಾಡಿರ್ಬೇಕು ನಾ ಅದರದ್ದು ಬಗ್ಗೆ. ಆಮೇಲೆ ನಾ ಅದನ್ನ ತರಿಸಿದ್ನಿ. ಅದ್ರದ್ದು ಕ್ಲಿನ್ಸರ್ ಅಂತೂ ನಾನು ಯೂಸ್ ಮಾಡಾಕತ್ತೇನಿ. ಬೆಸ್ಟ್ ಐತಿ ಅದ್ರದ್ದು ರಿಸಲ್ಟ್ಸ್. ಅಂಡ್ ಸನ್ಸ್ಕ್ರೀನ್ ಅಂತೂ ಕೇಳಾಕ ಹೋಗ್ಬೇಡ್ರಿ. ಅದು ನಂಗೆ ಇನ್ನೊಂದು ವಿಚಾರ ಏನ್ ಗೊತ್ತಾ, ನನ್ಗ ಅನ್ಸಿತ್ತ ಬಿಸ್ಲಿಗೆ ಅಷ್ಟ ಹೋದ್ರ ಸನ್ಸ್ಕ್ರೀನ್ ಹಚ್ಕೋಬೇಕಂತ ಹೇಳಿ. ಬಟ್ ದೊಡ್ಡ ಸುಳ್ಳದು. ಬಿಸ್ಲಿಗೆ ಹೋದ್ರೆ ಅಷ್ಟ ಅಂತಲ್ಲ, ನೀವು ಮನಿ ಒಳಗ ಟಿವಿ ನೋಡ್ತಿರ್ತೀರಿ, ಆಮೇಲೆ ಲೈಟ್ ಕೆಳಗಿರ್ತೀರಿ, ಮೊಬೈಲ್ ಯೂಸ್ ಮಾಡ್ತಿರ್ತೀರಿ, ಅದ್ರದ್ದು ಲೈಟ್ ಸತನು ಸ್ಕಿನ್ ಡ್ಯಾಮೇಜ್ ಮಾಡ್ತೈತಿ ಅಂತ ನಮ್ದು ಡಾಕ್ಟರ್ ಹೇಳಿದ್ಮೇಲೆ ನನಗೆ ಗೊತ್ತಾಗಿದ್ದ. ಸೊ ನಾನು ಸ್ನಾನ ಆದ್ಮೇಲೆ ಜಸ್ಟ್ ಸ್ವಲ್ಪ ಒಂದ್ 3-4 ಡ್ರಾಪ್ಸ್ ತಗೊಂಡು ನಾನು ಮುಖಕ್ಕೆ ಹಚ್ಕೊಂಡ್ ಬಿಡ್ತೇನೆ ಅದನ್ನ ಸನ್ಸ್ಕ್ರೀನ್. ಬೆಸ್ಟ್ ಐತಿ. ಹಂಗಂತ ಹೇಳಿ ನೀವು ಅದನ್ನ ತಗೊಳಕ್ ಹೋಗ್ಬೇಡ್ರಿ. ನೋಡ್ರಿ ನಿಮ್ದು ಸ್ಕಿನ್ನಿಗೆ ಯಾವ್ದು ಸೂಟ್ ಆಗ್ತೈತೆ ಅಂತ ಹೇಳಿ ನಿಮಗೆ ಗೊತ್ತಿರ್ತೈತಿ. ಯಾವ್ದು ಪ್ರಾಡಕ್ಟ್ಸ್ ತಗೊಳಕಿತ್ಲ ಮುಂಚೆ ನಿಮ್ದು ಕೈಗೆ ಒಂದ್ಸಲ ಚೆಕ್ ಮಾಡ್ರಿ. 1 ವೀಕ್ ಮಟ್ಟ ಹಚ್ಕೋರಿ. ಏನೂ ಆಗ್ಲಿಲ್ಲ, ಅದರದ್ದು ರಿಸಲ್ಟ್ಸ್ ನಿಮ್ಗೆ ಏನಾದ್ರೂ ಚಲೋ ಅನ್ಸಿತ್ತಂದ್ರ ಆಮೇಲೆ ಅದ್ರದ್ದು ಯೂಸ್ ಮಾಡ್ಕೋರಿ. ಸೊ ಇಷ್ಟ ನಾನು ಇವತ್ತು ಹೇಳಕ್ ಬಂದಿದ್ದ. ಆ್ಯಂಡ್ ನಾಳೆ ನಿಮಗೆ ಇನ್ನೊಂದು ಇಂಪಾರ್ಟೆಂಟ್ ವಿಷಯ ಡಿಸ್ಕಸ್ ಮಾಡ್ಬೇಕು. ಏನಂತ ಈಗ ಹೇಳಿ ಏನು ಬೇಡ ಅಂತ ವಿಚಾರ ಮಾಡಾಕತ್ತೀನಿ. ಯಾಕಂದ್ರೆ ನೀವು ನೋಡ್ತಿರಲ್ಲ ಇಲ್ಲ ಗೊತ್ತಿಲ್ಲ ನನಗೆ. ನಾಳೆ ಡೈರೆಕ್ಟಾಗಿ ಬಂದು ನಿಮ್ಗೆ ಹೇಳೋದು ಹೆಂಗೋ ಅಥವಾ ಇವಾಗಲೇ ಹೇಳಂತ ವಿಚಾರ ಮಾಡತ್ತೀನಿ. ಹೇಳಬಿಡ್ತೇನೆ ನಿಮಗೂ ಗೊತ್ತಾಗ್ಲಿ. ನಂದು ಹೊಟ್ಟಿ ಒಳಗೆ ಏನೂ ಇಟ್ಕೊಳಕ್ ಆಗಂಗಿಲ್ಲ ನನಗೆ. ಏನೋ ಇದ್ರ ಪಟ 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 ಹೇಳಿ ಮುಗಿಸ್ಬಿಡ್ತೀನಿ. ನಾಳೆ ನಾನು ಹೇರ್ ಕೇರ್ ಬಗ್ಗೆ ಹೇಳಾಕಿದ್ದೀನಿ. ಹೇರ್ ಕೇರ್ ಅಲ್ಲ, ಇದು ಒಂದು ದೊಡ್ಡದು ಏನಂತಾರದು ದೊಡ್ಡ ಪ್ರಾಬ್ಲಮ್ನಾಗ ಸಿಕ್ಕಾಕೊಂಡ್ಬಿಟ್ಟಿದ್ದೀನಿ ನಾನು. ಸೊ ಏನಂತ ಹೇಳಿ ನಿಮ್ಗೆ ನಾಳೆ ಹೇಳ್ತೇನೆ. ಸೊ ನೋಡ್ರಿ, ನಂದು ಸ್ಕಿನ್ ಇನ್ನು ಒಂದ್ ಸ್ವಲ್ಪ ಕಲಿ ಐತಿ. ನಾನು ಜಸ್ಟ್ ಸನ್ಸ್ಕ್ರೀನ್ ಅಷ್ಟ ಹಚ್ಕೊಂಡ್ ಬಂದೇನಿ. ಈ ಸೈಡ್ ಏನೂ ಇಲ್ಲ, ಬಟ್ ಈ ಸೈಡ್ ಒಂದ್ ಸ್ವಲ್ಪ ಪಿಂಪಲ್ಸ್ ಆಗಾಕತ್ತಾವ. ಇನ್ನೊಂದ್ ಏನ್ ಗೊತ್ತಾ, ಇದು ಸ್ಕಿನ್ ಅಂದ್ರ ಒಂದ್ ತಕ್ಕ ಮಟ್ಟಿಗೆ ಒಂದ್ ಸ್ವಲ್ಪ ಕಡಿಮೆ ಮಾಡ್ಬೋದಂದ್ರ ನೀವ್ ಯೂಸ್ ಮಾಡೋದ ಬ್ಲಾಂಕೆಟ್, ಪಿಲ್ಲೋ ಕವರ್, ಬೆಡ್ಶೀಟ್, ಮತ್ತ ನೀವೇನದು ಕರ್ಚೀಫ್ ಏನೋ ನೀವು ಇದು ಮಾಡ್ತಿರಲ್ಲ, ರೆಗ್ಯುಲರ್ ಆಗಿ ವಾಶ್ ಮಾಡೋದು ಬರ್ರಿ. ಮುಂಚೆ ನಮ್ಮ ಮನಿ ಒಳಗೆಲ್ಲ ನಮ್ಮ ಮಮ್ಮಿನ ಎಲ್ಲ ಮಾಡ್ತಿದ್ರ. ನನಗೆ ಇಲ್ಲಿ ಬಂದ್ಮೇಲೆ ನನ್ಗೆ ಅದು ಐಡಿಯಾನ ಇಲ್ಲ. ಅದರಿಂದನೂ ನನಗೆ ಇದನ್ನ ಆಗ್ತೈತೆ ಅಂತ ಹೇಳಿ ಬೆಡ್ಶೀಟ್ ಯಾವಾಗಾದ್ರೂ ಒಂದ್ಸಲ ಹಿಂಗ್ 15 ಡೇಸಿಗೆ ಒಂದ್ಸಲ ವಾಶ್ ಮಾಡೋದ. ಪಿಲ್ಲೋ ಕವರ್ ಅಂತೂ ನಂಗೆ ನೆನಪ ಆಗ್ತಿರ್ಲಿಲ್ಲ ವಾಶ್ ಮಾಡಾಕ. ಅದು ಆಯಿಲ್ ತಲೆಗೆ ಆಯಿಲ್ ಹಚ್ಕೊಂಡ ಮಲ್ಕೋತಿದ್ದಿಲ್ಲ. ಸೊ ನೆಕ್ಸ್ಟ್ ಡೇ ಅದು ಸ್ಮೆಲ್ ಬರ್ತೈತೆ ಅವಾಗ ವಾಶ್ ಮಾಡಕ್ ಹಾಕ್ತಿದ್ನಿ ನಾನು. ಸೊ ಯಾವಾಗ್ಲೂ ಪಿಲ್ಲೋ ಕವರ್ ಅಂತೂ ವೀಕ್ಲಿ ಒಂದ್ಸಲ ಅಂತೂ ವಾಶ್ ಮಾಡಾಕ ಬೇಕ. ಯಾಕಂದ್ರ ಜಾಸ್ತಿ ಟೈಮ್ ಎಲ್ಲ ಅದ್ರ ಮೇಲೆ ನಾವು ಮಲ್ಕೊಂಡಿರ್ತೇವಲ್ಲ. ಮೇ ಬಿ ನನಗೆ ಅದ ಏನೋ ಎಲ್ಲಿ ಮಿಸ್ಟೇಕ್ ಆಗೈತೆ ಅಂತ ನನಗೆ ಇನ್ನೂ ಗೊತ್ತಾಗಿಲ್ಲ. ಇನ್ನೂ ರಿಸರ್ಚ್ ಮಾಡಾಕತ್ತೇನಿ. ಸೊ ಎಲ್ಲ ಸಣ್ಣ ಏನೇನ್ ಅದಾವಲ್ಲ ಎಲ್ಲ ಭಾಳ ಇಂಪಾರ್ಟೆಂಟ್ ಇರ್ತೈತೆ ಅದೆಲ್ಲ. ಸೊ ಎಲ್ಲ ರೆಗ್ಯುಲರ್ ಆಗಿ ಎಲ್ಲ ವಾಶ್ ಮಾಡತ್ ಬರ್ರಿ. ಏನೇನ ಫಾಲ್ತು ಏನು ಹಚ್ಕೊಳಕ್ ಹೋಗ್ಬೇಡ್ರಿ ಸ್ಕಿನ್ಗ. ಸೊ ಇಷ್ಟ ಇವತ್ತಿಂದ. ಈ ವಿಡಿಯೋ ಏನಾದ್ರೂ ನಿಮ್ಗೆ ಇಷ್ಟ ಆತಂದ್ರ ಪ್ಲೀಸ್ ಲೈಕ್ ಮಾಡ್ರಿ, ನನ್ನ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡ್ರಿ. ಮತ್ತು ಇದ್ರ ಬಗ್ಗೆ ನಿಮ್ಗೆ ಏನೂ ಡೌಟ್ಸ್ ಇದ್ರೂ ನನಗೆ ಕಮೆಂಟ್ ಮಾಡ್ರಿ, ನಾ ರಿಪ್ಲೈ ಮಾಡ್ತೀನಿ ನಿಮ್ಗೆ. ಮತ್ತೆ ಸಿಗೋನು ಮುಂದಿನ ವಿಡಿಯೋನಾಗ. ಬಾಯ್.